ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಔರಾದ್ ಪಟ್ಟಣದಲ್ಲಿ ಸಮಾಜ ಕಲ್ಯಾಣ ಅಡಿಯಲ್ಲಿ ನಡೆಯುತ್ತಿರುವ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದಲ್ಲಿ ಎಲ್ಲೆಂದರಲ್ಲಿ ಸ್ವಚ್ಛತೆ ಕಾಣುತ್ತಿಲ್ಲ, ಗಬ್ಬು ನಾರುತ್ತಿದೆ. ಸರಿಯಾದ ಸಮಯಕ್ಕೆ ಊಟವಿಲ್ಲ, ದಿನದ 3 ಹೊತ್ತು ಬರೀ ಅನ್ನ ಮಾತ್ರ ಬಡಿಸುತ್ತಾರೆ ಮತ್ತು ಸಾಂಬಾರ್ ಮಾಡಿದರೆ ಖಾರ, ಉಪ್ಪು, ನೀರು ಅಷ್ಟೇ ಕಾಣಿಸುತ್ತದೆ. ಯಾವುದೇ ರೀತಿಯ ತರಕಾರಿ ಇಲ್ಲ ಹಾಗೂ ವಿದ್ಯಾರ್ಥಿಗಳಿಗೆ ಹೊಟ್ಟೆ ತುಂಬಾ ಊಟ ಸಿಗ್ತಾ ಇಲ್ಲ ಮತ್ತು ರೊಟ್ಟಿ ಕೊಡೋದಿಲ್ಲ ಎಂದು ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ. ವಿದ್ಯಾರ್ಥಿಗಳು ವಸತಿಯ ವಾರ್ಡನ್ಗೆ ಕರೆ ಮಾಡಿದರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾರೆ. ಸಮಾಜ ಕಲ್ಯಾಣ ಸರ್ಕಾರಿ ಮೆಟ್ರಿಕ್ ನಂತರ ವಸತಿಯ ತಾಲೂಕು ಅಧಿಕಾರಿಗೆ ವಿದ್ಯಾರ್ಥಿಗಳು ಕರೆ ಮಾಡಿದರೆ ಯಾವುದೇ ರೀತಿ ಸ್ಪಂದನೆ ನೀಡ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಲಕ್ಷಾಂತರ ರೂಪಾಯಿ ಅನುದಾನ ಇದ್ದರೂ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಇಲ್ಲದಾಗಿದೆ. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ವಾಟರ್ ಫಿಲ್ಟರ್ ಕೆಟ್ಟು ಸುಮಾರು ದಿನಗಳಾದರೂ ದುರಸ್ತಿ ಮಾಡೋರಿಲ್ಲ. ಎಲ್ಲೆಂದರಲ್ಲಿ ಕಸದ ತೊಟ್ಟಿಯಂತೆ ಆಗಿರುವ ವಸತಿ ನಿಲಯ, ಅದರಲ್ಲಿರುವ ಮಕ್ಕಳು ಎಷ್ಟು ಸುರಕ್ಷಿತ? ಕಸದ ರಾಶಿ ವಸತಿ ನಿಲಯದಲ್ಲಿ, ಇದರಿಂದ ಅನೇಕ ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆಗಳಿವೆ. ಹಾಗಾಗಿ ವಸತಿ ನಿಲಯದಲ್ಲಿ ಮಕ್ಕಳು ಎಷ್ಟು ಸುರಕ್ಷಿತ ಎಂದು ಹಿಂಸಾ ಸಂಘಟನೆಯವರು ಮಾನ್ಯ ತಹಶೀಲ್ದಾರ್ ಅವರಿಗೆ ಕರೆ ಮಾಡಿ ಕರೆಸಿ ಅಲ್ಲಿಯ ವ್ಯವಸ್ಥೆಯನ್ನ ತೋರಿಸಿದ್ದಾರೆ. ಇದನ್ನು ನೋಡಿದ ತಹಶೀಲ್ದಾರ್ ಮಹೇಶ್ ಪಾಟೀಲ್ ನಾನು ಪರಿಶೀಲನೆ ಮಾಡುವುದಾಗಿ ತಿಳಿಸಿದ್ದಾರೆ. ಸಂಜೆಯವರೆಗೆ ವಾಟರ್ ಫಿಲ್ಟರ್ ಹೇಳಿದ್ದಾರೆ, ಸರಿಯಾಗಿ ಊಟ ನೀಡುವುದಾಗಿ ಹೇಳಿದ್ದಾರೆ. ಏನಿಲ್ಲ ಸರ್, ಒಳಗಡೆ ಏನಿಲ್ಲ ಸರ್, ಖಾಲಿ ಉಪ್ಪು ಖಾರ ಅಷ್ಟೇ, ಎಣ್ಣೆ ಅಂತಾರೆ. ಎಣ್ಣೆ ಏನಿಲ್ಲ. ओ खाने के हाँ, ये पानी का टैंक सर, ये पानी का टैंक, ये झाड़ू है सर, ये वाइपर, ये पानी पीने का है सर, फिल्टर है क्या वो? तो फैन भी काम नहीं करता सर कभी कभी. सर 3 महीने पहले हॉस्टल बंद था सर, ಅದಕ್ಕೆ ಅಂದಿದ್ದಾರೆ ಇಲ್ಲ ತಾನು सोलर क्या की तोड़ दिया कहते हैं उसके सर आप देख सकते सर, ನನ್ನ ಮೇಲೆ ರೇಗಾಡ್ತಾರೆ ಸರ್. ಮೊದಲು ನಡ್ಸಿನಿ ಸರ್, ಹಿಂಗೆ ಮೈ ಮೇಲೆ ಬಂದ್ರು ಕೂಡ ನಡ್ಸಿನಿ. ಇವಾಗ ಸ್ಟಾರ್ಟಿಂಗ್ ಅಲ್ಲೇ ಮೈ ಮೇಲೆ ಹೆಂಗ್ ಹಾಕೊಳ್ಳಿ ಸರ್? ಇಲ್ಲ ಅದು ಮಕ್ಕಳಿಗೆ ಈಗ ನಿಮ್ ಪ್ರಕಾರ ಗೌರ್ಮೆಂಟ್ ಫಂಡ್ ನಲ್ಲಿ ಇಷ್ಟ ಮಾಡ್ಬೋದು ಅಂತ ಇದು ಮಾಡಿದ್ರು ಮೈ ಮೇಲೆ ಬರುತ್ತೆ ಸರ್. ತಪ್ಪು ತಿಳ್ಕೊಬೇಡ್ರಿ. ನಿಮ್ ಪ್ರಾಬ್ಲಮ್ ಮತ್ತೆ ಬೇರೆ ಅಂತ ನಾಳೆ ಹೇಗಿದ್ರು ನಾನು ಮೀಟಿಂಗ್ ತಗೋತೀನಿ. ಅಲ್ಲಿ ಏನೇನ್ ಪ್ರಾಬ್ಲಮ್ ಇದೆ ಎಲ್ಲ ಬರ್ಕೊಂಡು ಬಂದ್ರೆ ನಾನು ಏನೇನವ್ರಿಗೆ ಕಳಿಸ್ತೀನಿ, ಅಲ್ಲಿ ಮಾತಾಡ್ತೀನಿ. ಯಾಕೆ ಈ ಹಾಸ್ಟೆಲ್ಗೆ ಯಾಕೆ ರೈಸ್ ಸಿಗಲ್ಲ, ಆ ಹಾಸ್ಟೆಲ್ಗೆ ಯಾಕೆ ಸಿಗ್ತದೆ, ಬೇರೆ ಕಡೆ ಯಾಕೆ ಸಿಗ್ತದೆ ಅಂತ ಸೊಲ್ಯೂಷನ್ ಬೇಕಲ್ಲ. ಆಮೇಲೆ ಮೆನು ಗಿನು ಏನಿದೆ ನಾನು ಡೀಟೇಲ್ ಆಗಿ A to Z ನಾಳೆ ಮೀಟಿಂಗ್ ನಲ್ಲಿ ಹೇಳ್ತೇನೆ. ಬಟ್ ಇದು ಅಂತೂ ಯಾವುದೇ ಕಾರಣಕ್ಕೂ ಯಾವುದೇ ಮನುಷ್ಯ ಹೆಂಗಿರ್ಬೇಕು ಅಂದ್ರೆ, ಈಗ ನಾನು ಅಧಿಕಾರಿ ಇದ್ದೆ, ನಾನು ಬಂದಾಗ ಒಂದು ವ್ಯವಸ್ಥೆ ಮಾಡಂಗಿಲ್ಲ, ಇದೇ ಊಟ ತಿಂದು ಹೋಗಂಗಿರ್ಬೇಕು. ಸೊ ಇಲ್ಲ ಇದ್ರಾಗ ತರಕಾರಿ ಹೋಗ್ಲಿ, ಕುದಿಸಿದ ಮೇಲೆ ಒಂದ್ ಸ್ವಲ್ಪ ಸಾಸಿ ಹಾಕಿ ನಂಗೆ ಕಡಿಸ್ಬಿಟ್ಟು ಅಟ್ಲೀಸ್ಟ್ ಕರಿಬೇವ್ರು ಇರ್ತದೆ, ಅದಕ್ಕೆ ಎಷ್ಟು ಅನ್ನ ಬೇಳೆನೆ ಸರ್, ಎಣ್ಣೆ ಅದ್ರಾಗ ಏನಾದ್ರು ಅನ್ನ ಬೇಳೆನೆ ಹಂಗಂತ ಅಷ್ಟು ಊಟ ಮಾಡ್ತೀರಿ, ಹೋಗಿ ಕುಡಿಲಕ್ ನೀರಿಲ್ಲ. ತೊಳೆಯಲ್ಲ ಸರ್, ಅದು ಪಿನ್ನೆಗೂ ಪಾನಿ ಸೋಲಾರ್ ಎರಡು ಬೇಕಾಗಿಲ್ಲ. ಅದು ಬಾಡಕ್ ಬರ್ಬೇಕು, ಅವ್ನು ಬರ್ತಾ ಇಲ್ಲ. ಬಂದಾಗ ರಿಪೇರಿ ಮಾಡ್ಬೇಕು ಸರ್. ಅವು ಬರ್ಬೇಕಾದ್ರೆ ಒಳ್ಳೆ ಸ್ಟ್ಯಾಂಡರ್ಡ್ ತಂದು ಇಡ್ಬೇಕು ಸರ್. ಅವು ಲೋ ಬಡ್ಜೆಟ್ ತಂದು ಇಟ್ಬಿಟ್ಟು ವಾರ ಕೂಡ ನಡೆಯಲ್ಲ ಸರ್, ಅವು ಒಂದು ವಾರನೂ ನಡೆಯಲ್ಲ. ಅವು ಮುರಿದೇ ಹೋಗ್ಬಿಡ್ತೇವೆ, ಅಲ್ಲೆಲ್ಲ ಲೀಕ್ ಆಗ್ತದೆ ಸರ್ ನೀರು. ಕೆಳಗಡೆ ಮೋಟ್ರ್ ಐತೆ, ಆ ಪ್ರಾಬ್ಲಮ್ ಸುಮ್ಮನೆ ಅಷ್ಟು ಊಟ ಅಂತೂ ಯಾರಾದ್ರೂ ಫ್ರೀ ಕೊಡೋದ್ರು ಕೊಟ್ಟೋಗ್ಬಿಟ್ಟಿರ್ತಾರೆ. ಇರೋದೇ 14 ಜನ ಮಕ್ಕಳು, 14 ಜನ ಮಕ್ಕಳು ಅಂದ್ರೆ ಹಾರ್ಡ್ಲಿ 2 kg ಬೇಳೆ ಯೂಸ್ ಮಾಡ್ತಾರೆ.
ನೀವು ಒಟ್ಟಲ್ಲ ನೀ ಬಂದಾಗ ಇದೇ ಹೇಳ್ತಾನ सर इधर नहीं अभी अभी 2-3 महीने पीछे बोले वार्डन सर बोले तू बहुत बोल रहा था पुलिस केस कर तूने ಈಗ ನಿಮ್ ಸಾಲ್ಯಾಗ बोले सो कोई भी नहीं कर ಫೋಟೋ सकता ಇರ್ತಲ್ಲ कोई भी नहीं करते एजुकेटेड है हमें अभी माताजी सर घर का नहीं निकालो सर घर का ऐसे खाना नहीं खाना पहली बात डरते नहीं तुमको डराते नहीं चुप डराते नहीं हाँ डराते सर स्कूल में तुम्हारा टीचर ನೀ ಏನಾರ ಮಾಡಲ್ಲ ಹೋದ್ರ ಏನಿಲ್ಲ ಸರ್ ಮತ್ತು ಅದು ಎಲ್ಲ ಬಾತ್ರೂಮ್ ಕ್ಲೀನ್ ಏನು ಬಿ ಇರಲ್ರಿ ಈ ಪೂರಾ ಸಮಸ್ಯೆ ರೀ ಪೂರಾ ಎಷ್ಟು ದಿವಸ ಆಯ್ತು ಸರ್ 2 ತಿಂಗಳು ಐತ್ರಿ 2 ತಿಂಗಳು ಐತಿ ತರಕಾರಿ ರೀ ಏನು ಬಿ ಇಲ್ಲ ಸರ್ 3 ಟೈಮ್ ಒಂದೇ ಖಿಚಡಿ ಸರ್ ಅದ್ರೊಳಗೆ ಖಾಲಿ ತರಕಾರಿ ಇಲ್ಲ ಏನಿಲ್ಲ ಖಾಲಿ ಉಪ್ಪು ಖಾರ ಅಷ್ಟೇ ಡೈಲಿ ಅದೇ ಕೂಡ ಹಾಂ ಅದೇ ಸರ್ ಎಷ್ಟು ದಿವಸ ಆಯ್ತು ನೀವು ಸರ್ ಬಂದು ಅಷ್ಟು ಸರ್ ಈಗ ಖಾಲಿ ಒಂದು 2 ದಿನ ಐತ್ರಿ ನಮ್ಗೆ ಬಂದ್ರಿ 3 ತಿಂಗಳು ಐತ್ರಿ ಚಾಲು ಹೋದ್ರಿ ಸರ್ ಕೆಳಗಿಡ್ತಾನೆ ಹಾಸ್ಟೆಲ್ ರೀ ವಾರ್ಡನ್ ಫೋನ್ ಹೋದ್ರೆ ಫೋನ್ ಸ್ವಿಚ್ ಆಫ್ ಮಾಡತ್ತಾರ್ರಿ ಮತ್ತು ಅವ್ರು ತಾಲೂಕು ಸರಿ ಕೇಳ್ರಿ ಅಂತಾರ್ರಿ ಸರ್ ಅವ್ರಿ ತಾಲೂಕು ಸರಿ ಕೇಳಿದ್ರು ನೀವು ವಾರ್ಡನ್ ಕೇಳ್ರಿ ಅಂತ ಅಂತಾರ್ರಿ ಅವ್ರಿ ಹಂಗೈತ್ರಿ ಪೊಲೀಸ್ ಸರ್ ಮತ್ತು ವಾರ್ಡನ್ ಯಾರ ಕೇಳಿದ್ರಿ ಸರ್ ನೀವು ಯಾರು ಮಾಡದ್ದ ಮಾಡ್ಕೊರಿ ಅಂತಂತಾರ್ರಿ ಮತ್ತು ನಮಗೆ ಅಂತಾರ್ರಿ ಮತ್ತು ಅವ್ರು ಹಿಂದಿನ ನಾನೇ ಕೇಸ್ ಮಾಡ್ತಾನೆ ನಿಮಗೆ ಅಂತಾರ್ರಿ मेरा भाई एडवोकेट है हाई कोर्ट में ऐसा बोलते सर ಮಾಡೋಣ हाँ वार्डन भाई हाई कोर्ट में जज एडवोकेट है कहते वो धमकी डालता सर हमको और वो यहाँ पे काजू बादाम सब वार्डन ही खाता सर पहली बात तो ये है हाँ सर ऐसा कुछ भी हमारे को पहली बात सरकारी तो वार्डन कुछ भी ही नहीं काजू बादाम खाता सर और उधर अंदर डालने नहीं देता एडी सर को फोन लगाया तो एडी सर फोन स्विच ऑफ कर लेता वार्डन स्विच ऑफ कर हम बोलना तो किसी सर हमारी प्रॉब्लम हमारे गाँव में यहाँ से 40 किलोमीटर दूर है सर आपका नाम मेरा नाम विठल पवार है सर तुम्हारा मेरा नाम नाम सागर कुमार सागर सागर पवार ಇವ್ರ ಸಂಘಟನೆಯವರು ಮಕ್ಕಳು ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಇವತ್ತು ಬಂದೆ ಸರ್ಚ್ ನೋಡಿದಾಗ ಇವ್ರ ರಾಷ್ಟ್ರೀಯ ಅಹಿಂದ ಸಂಘಟನೆ ಲಕ್ಷ್ಮಣ್ ದೇವಕಟ್ಟೆ ಮತ್ತು ಇತರರು ಕಾಲ್ ಮಾಡಿದ್ರು. ಇಲ್ಲಿ ಬಂದು ನೋಡಿದಾಗ ಊಟ ವಾರ್ಡನ್ ಹೇಳ್ತಾರೆ ಅವ್ರಿಗೆ ಒಂದು 56 ರೂಪೀಸ್ ಅಷ್ಟೇ ಬಜೆಟ್ ಇದೆ, ಆ ಬಜೆಟ್ನಲ್ಲಿ 14 ಮಕ್ಕಳಿಗೆ ಕೊಡೋಕ್ಕಾಗಲ್ಲ ಅಂತ ಏನೋ ಹೇಳಿದ್ರು. ಅದ್ರ ಬಗ್ಗೆನೂ ನಾನು ಏನು ಮಾಡಬೇಕು ಅಂತ ಪರಿಶೀಲಿಸ್ತೀನಿ. ಬಟ್ ಈಗ ಇಲ್ಲಿರೋ ಪರಿಸ್ಥಿತಿ ನೋಡಿದಾಗ ಇಲ್ಲೊಂದು ವಾಟರ್ ಫಿಲ್ಟರ್ ಕೆಟ್ಟೋಗಿದೆ. ಇವತ್ತು ಸಾಯಂಕಾಲವರೆಗೂ AD ಅವ್ರು ಮಾತು ಕೊಟ್ಟಿದ್ದಾರೆ, ಇವತ್ತು ಸಾಯಂಕಾಲ ಅಥವಾ ನಾಳೆ ಮಧ್ಯಾಹ್ನದವರೆಗೂ ವಾಟರ್ ಫಿಲ್ಟರ್ ರಿಪೇರ್ ಆಗುತ್ತೆ, ಆಮೇಲೆ ಗೀಸರ್ ಕೂಡ ರಿಪೇರ್ ಆಗುತ್ತೆ. ಬಟ್ ಒಂದು ಊಟದ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಅಂದರೆ ಅವರು ವಾರ್ಡನ್ ಏನೋ ಪ್ರಾಬ್ಲಮ್ ಹೇಳಿದ್ರು, ವಾರ್ಡನ್ ಪ್ರಾಬ್ಲಮ್ ನಾಳೆ ಕೇಳ್ತೀನಿ. ಬಟ್ ಇವತ್ತು ಸಾಯಂಕಾಲದಿಂದನೇ ಏನು ಬೇರೆ ಹಾಸ್ಟೆಲ್ನಲ್ಲಿ 2 ರೊಟ್ಟಿ, ರೈಸು, ಸಾಂಬಾರು, ಒಂದು ಪಲ್ಯ, ತರಕಾರಿ ಏನು ಸಿಗುತ್ತೆ ಅದು ಸಾಯಂಕಾಲದಿಂದ ಕೊಡ್ತಾರೆ. ಕೊಡಲಿಲ್ಲ ಅಂದರೆ ಮತ್ತೆ ನನ್ನ ಮಕ್ಕಳು ಡೈರೆಕ್ಟಾಗಿ ನನಗೆ ಕಾಲ್ ಮಾಡ್ಬೋದು. ಅವ್ರ ಪ್ರಾಬ್ಲಮ್, ವಾರ್ಡನ್ ಪ್ರಾಬ್ಲಮ್ ಏನಿದೆ ಅದು ಕೂಡ ನಾನು ಕೇಳ್ತೀನಿ. ಸೊ ಇವತ್ತು ಸಾಯಂಕಾಲದಿಂದ ಯಾವುದೇ ರೀತಿ ಊಟದ ಸಮಸ್ಯೆ ಇರಲ್ಲ, ಆ ರೀತಿ ಆದೇಶ ಮಾಡಿದ್ದೀನಿ.